ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ಜನ ನನ್ನ ಹತ್ರ ಕೇಳಿದ್ರಿ, ಯಾವಾಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂತ. ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಹಾಗೆ ಯೂಟ್ಯೂಬ್ ಬಗ್ಗೆ ಯಾರು ಹೇಳಿಕೊಟ್ರು, ಯೂಟ್ಯೂಬಲ್ಲಿ ಏನು ಪ್ರಾಬ್ಲಮ್ ಆಯಿತು, ಅದನ್ನೆಲ್ಲ ನಾನಿವತ್ತು ಹೇಳ್ತೇನೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2020ರಲ್ಲಿ. ಅವಾಗಂದರೆ ಫ್ರೀ ಇದ್ದೆ, ಕೊರೋನಾ ಟೈಮಲ್ಲ, ಕೆಲಸಕ್ಕೆ ಹೋಗೋ ಹಾಗೆ ಇರಲಿಲ್ಲ. ಆವಾಗ ವಿಡಿಯೋ ಹಾಕಲಿಕ್ಕೆ ಶುರು ಮಾಡಿದೆ. ನಾನು ಟೈಲರಿಂಗ್ ಕೆಲಸ ಮಾಡೋದರಿಂದ ಬ್ಲೌಸ್ ಡಿಸೈನ್ ಎಲ್ಲ ತುಂಬ ಇತ್ತು. ಹಾಗೆ ಬ್ಲೌಸ್ ಡಿಸೈನ್ ಹಾಕ್ತಾಯಿದ್ದೆ. ಮತ್ತು ಯೂಟ್ಯೂಬ್ ಬಗ್ಗೆ ಒಂಚೂರು ಗೊತ್ತಿಲ್ಲ, ಎಂತ ಸಹ ಗೊತ್ತಿರಲಿಲ್ಲ. 1000 ಸಬ್ಸ್ಕ್ರೈಬ್ ಆಗಬೇಕು ಅಂತ ಮಾತ್ರ ಗೊತ್ತಿತ್ತು. ವಾಚ್ ಅವರ್ ಅದೆಲ್ಲ ಗೊತ್ತಿರಲಿಲ್ಲ ನನಗೆ. ಹಾಗೆ ಎಲ್ಲರ ವೀಡಿಯೋ ಸಹ ನೋಡ್ತಾ ಇದ್ದೆ ನಾನು. ಯಾವುದರ ಬಗ್ಗೆ ಹಾಕಬೇಕಂತ ಐಡಿಯಾ ಇರಲಿಲ್ಲ ಆವಾಗ. ಹಾಗೆ ಬ್ಲೌಸ್ ಡಿಸೈನ್ನೇ ಮಾತ್ರ ಹಾಕ್ತಾಯಿದ್ದೆ. ಹಾಗೆ ವಿಡಿಯೋ ನೋಡಬೇಕಾದ್ರೆ ನನಗೆ ಟೆಕ್ ವಿತ್ ಭರತ್ ಅಂತ ಅವರ ವಿಡಿಯೋ ನೋಡ್ತಾಯಿದ್ದೆ. ತುಂಬ ಚಿಕ್ಕ ಹುಡುಗ, ಅವರ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗ್ತಾಯಿತ್ತು ನೋಡಲಿಕ್ಕೆ. ಯಾವಾಗ ಬರ್ತದೆ ಅಂತ ಕಾಯ್ತಾಯಿದ್ದೆ, ಅಷ್ಟು ಇಂಟ್ರೆಸ್ಟ್ ಇತ್ತು. ಅಂದರೆ ಯೂಟ್ಯೂಬ್ ನಾವು ಮಾಡಬೇಕಿದ್ರೆ ನಮಗೆ ಅದರ ವಿಷಯ ಗೊತ್ತಿರಬೇಕಲ್ಲ. ಹಾಗೆ ಅದರ ವಿಷಯ ಒಂದು ಹೇಳಿಕೊಡುವವರಿದ್ದರೆ ನಮಗೆ ಮತ್ತೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದಲ್ಲ. ವೀಡಿಯೋ ಹಾಕಬೇಕು, ಈ ಥರ ಮಾಡಬೇಕು ಅಂತ ಒಂಥರ ಇಂಟ್ರೆಸ್ಟ್ ಇರ್ತದಲ್ಲ. ಅದೇ ಇಂಟ್ರೆಸ್ಟ್ ಅವರ ವೀಡಿಯೋ ನೋಡುವಾಗ ನಮಗೆ ಆಗ್ತದೆ. ಹಾಗೆ ಅವರ ವೀಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇತ್ತು. ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ನಾನು. ಕಾಂಟ್ಯಾಕ್ಟ್ ಮಾಡಿ ನನಗೆ ಇದು ವಾಚ್ ಅವರ್ ಬಗ್ಗೆ ನಾನು ಕೇಳಿದೆ, ಅದು ಗೊತ್ತಿರಲಿಲ್ಲ. ಚೆಕ್ ಮಾಡಿದರು. ಹಾಗೆ ವಾಚ್ ಅವರ್ ಬಗ್ಗೆ ಅವರೇ ಹೇಳಿಕೊಟ್ಟದು ನನಗೆ, ಎಲ್ಲಿ ನೋಡೋದು ಹೇಗೆ ಅಂತ ಚೆಕ್ ಮಾಡಿ ಅವರೇ ಹೇಳಿದರು. ಆಮೇಲೆ 4000 ವಾಚ್ ಅವರ್ ಆಗುವಾಗ ನಾನು ಮೋನೋ ಅಪ್ಲೈ ಮಾಡಿದೆ. ಮೋನೋ ಅಪ್ಲೈ ಮಾಡಿ ಆದಮೇಲೆ ನನಗೆ ರಿಯೂಸ್ಡ್ ಬಂತು. ರಿಯೂಸ್ಡ್ ಯಾವುದಕ್ಕೆ ಬಂತು ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಮತ್ತು ಮಕ್ಕಳದು ಇನ್ಸ್ಟಾದೆಲ್ಲ ರೀಲ್ಸ್ ಇತ್ತದು ಅದರಲ್ಲಿ. ಆದರೆ ರಿಯೂಸ್ಡ್ ಯಾವುದಕ್ಕೆ ಬಂದದಂತ ಸರಿಯಾಗಿ ಗೊತ್ತಿರಲಿಲ್ಲ. ಅಂದರೆ ಲೈವ್ ಮಾಡ್ತಿದ್ದೆ, ಅದರಲ್ಲಿ ಒಂದೇ ಹೆಸರು ಹಾಕ್ತಿದ್ದೆ, ಒಂದೇ ಡೀಪ್ ಇತ್ತು, ಮತ್ತು ಹೆಸರು ಕೂಡ ಒಂದೇ ಆಗಿತ್ತು ಎಲ್ಲದರಲ್ಲಿ. ಅದಕ್ಕೆ ರಿಯೂಸ್ಡ್ ಬಂದದ ಏನು ಅಂತ ಗೊತ್ತಿರಲಿಲ್ಲ. ಹಾಗೆ ಅದನ್ನು ಕೂಡ ನಾನು ಟೆಕ್ ವಿತ್ ಭರತ್ ಅವರ ಹತ್ರ ಕೇಳಿದೆ. ಹಾಗೆ ಅವರೇ ನನಗೆ ಅದು ಸರಿ ಮಾಡಿಕೊಟ್ರು. ನನಗೆ ಮೋನೋ ಆಗಿದ್ದು ಜನವರಿಯಲ್ಲಿ ಆಗಿದೆ. ಟೆಕ್ ವಿತ್ ಭರತ್ ತುಂಬ ಚಿಕ್ಕ ಹುಡುಗ, 12 ವರ್ಷದ ಹುಡುಗ. ಅವರ ವಿಡಿಯೋ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತದೆ, ಇಷ್ಟು ಚಿಕ್ಕ ಹುಡುಗನಿಗೆ ಇಷ್ಟೆಲ್ಲ ಗೊತ್ತುಂಟ ಅಂತ. ನೋಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ. ಹಾಗೆ ನೀವು ಏನೇ ಪ್ರಾಬ್ಲಮ್ ಇದ್ದರೂ ಅವರ ಹತ್ರ ಕೇಳ್ಬೋದು. ಯೂಟ್ಯೂಬ್ ಬಗ್ಗೆ ಎಂಥ ಪ್ರಾಬ್ಲಮ್ ಇದ್ದರೂ ಅದು ಅವರು ಒಂದು ಬಿಡದೆ ಹೇಳ್ತಾರೆ, ಅಷ್ಟು ಕರೆಕ್ಟಾಗಿ ಹೇಳ್ತಾರೆ ಮಾತ್ರ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಭರತ್. ಆಮೇಲೆ ನೀವು ಯಾವುದೇ ಟೈಮಿಗೆ ಅವರಿಗೆ ಮೆಸೇಜ್ ಮಾಡಿ, ಆವಾಗಲೇ ಅವರು ರಿಪ್ಲೈ ಕೊಡ್ತಾರೆ. ಎಷ್ಟು ನೈಟ್ ಅಂತೆಲ್ಲ ಯಾವಾಗ ಮೆಸೇಜ್ ಮಾಡಿದರೂ ಅವರು ರಿಪ್ಲೈ ಕೊಡ್ತಾರೆ. ನನಗೆ ತುಂಬ ಹೆಲ್ಪ್ ಆದ್ದು ಅವರೇ. ಇಲ್ಲಾಂದರೆ ನಾನು ಯೂಟ್ಯೂಬ್ ಬಗ್ಗೆ ಅಷ್ಟು ತಲೆ ಕೊಡ್ತಾ ಇರಲಿಲ್ಲ. ಅಂಥ ಒಬ್ಬರು ಅಂದರೆ ನಮಗೆ ಯೂಟ್ಯೂಬ್ ಬಗ್ಗೆ ಹೇಳಿಕೊಡುವವರಿದ್ದರೆ ನಮಗೆ ತುಂಬ ಇಂಟ್ರೆಸ್ಟ್ ಆಗ್ತದಲ್ಲ ವೀಡಿಯೋ ಹಾಕುವ ಅಂತ. ಹಾಗೆ ಇದು ವಿಡಿಯೋ ಮಾಡುವ ಕಾರಣ ಏನಂದರೆ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ. ಅಂದರೆ ಯಾರಿಗೆ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಉಂಟು, ಏನಾದರೂ ಡೌಟು ಬೇಕಿದ್ದರೆ, ಹಾಗೆ ಈಗ ಒಂದೊಂದು ಅಪ್ಡೇಟ್ ಬರ್ತದಲ್ಲ ಯೂಟ್ಯೂಬಲ್ಲಿ, ಅದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲಲ್ಲ. ಅದರ ಬಗ್ಗೆ ಯಾವುದರ ಬಗ್ಗೆ ಬೇಕಿದ್ದರೂ ನೀವು ಕೇಳ್ಬೋದು. ಹಾಗೆ ನಿಮಗೂ ಸ್ವಲ್ಪ ಯೂಸ್ ಆಗಲಿ, ಹೆಲ್ಪ್ ಆಗಲಿ, ಅವರಿಂದ ಹೆಲ್ಪ್ ಖಂಡಿತ ಆಗ್ತದೆ. ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಹಾಕ್ತಾಯಿದ್ದೇನೆ. ಇಷ್ಟೆಲ್ಲ ಮಾಡಿದವರು ಫ್ರೀಯಾಗಿ, ಒಂದು ದುಡ್ಡು ತಗೊಳ್ಳೋದಿಲ್ಲ. ಅವರು ತುಂಬ ಫ್ರೀಯಾಗಿ ಹೇಳಿಕೊಡ್ತಾರೆ. ಯೂಟ್ಯೂಬ್ ಬಗ್ಗೆ ಏನೇ ಡೌಟ್ ಇದ್ದರೆ ಅವರ ಹತ್ರ ಕೇಳ್ಬೋದು. ಹಾಗೆ ನೀವು ಸರ್ಚ್ ಮಾಡಿ ಅವರ ಚಾನೆಲ್ ಟೆಕ್ ವಿತ್ ಭರತ್ ಅಂತ ಸರ್ಚ್ ಮಾಡಿದರೆ ಸಿಗ್ತದೆ ನಿಮಗೆ ಅವರ ಚಾನೆಲ್. ನಿಮಗೆ ಮತ್ತೆ ಗೊತ್ತಾಗ್ತದೆ ಅವರ ವಿಡಿಯೋ ಎಷ್ಟು ಇಂಟ್ರೆಸ್ಟ್ ಆಗಿರ್ತದೆ, ಹಾಗೆ ಎಷ್ಟು ಹೆಲ್ಪ್ ಇದೆ ಅಂತೆಲ್ಲ. ಯೂಟ್ಯೂಬ್ ಬಗ್ಗೆ ಆಗಲಿ, ಹಾಗೆ ಇದು ಮೊಬೈಲ್ ಅನ್ಬಾಕ್ಸ್ ಅದರ ಬಗ್ಗೆ, ನೀವು ಯಾವ ಥರ ಮೊಬೈಲ್ ತೆಕ್ಕೊಳ್ಬೇಕು ಅದರ ಬಗ್ಗೆ ಎಲ್ಲ ಹೇಳಿಕೊಡ್ತಾರೆ. ಈ ವಿಡಿಯೋ ನಾನು ಮೊದಲೇ ಮಾಡಬೇಕಿತ್ತು, ಆದರೆ ಹೇಗೆ ಮಾಡೋದು, ಯಾವ ಥರ ಹೇಳೋದು ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ
ಹಾಗೆ ಭರತ್ ಅವರ ಅಪ್ಪ ಅಮ್ಮ, ಹಾಗೆ ಜಗದೀಶ್ ಸರ್, ಹಾಗೆ ಜಯಸೀಸ್, ನಿಮಗೂ ತುಂಬ ತುಂಬ ಥ್ಯಾಂಕ್ಸ್. ತುಂಬ ಹೆಲ್ಪ್ ಮಾಡಿದ್ರಿ ನನಗೆ. ಯೂಟ್ಯೂಬ್ ಬಗ್ಗೆ ಆಸೆನೇ ಬಿಟ್ಟಿದ್ದೆ, ಅದು ಮತ್ತೆ ನಿಮ್ಮಿಂದ ಸಾಧ್ಯವಾಯಿತು. ತುಂಬ ಥ್ಯಾಂಕ್ಸ್ ಜಯಸೀಸ್, ಹಾಗೆ ಜಗದೀಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಭರತ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗ್ತದೆ, ಹಾಗೆಯೇ ಹೆಲ್ಪ್ ಕೂಡ ಆಗ್ತದೆ ತುಂಬ ಜನರಿಗೆ. ಥ್ಯಾಂಕ್ ಯು.